ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಬಿಂದು ವ್ಲಾಗ್ ಕನ್ನಡ. ಇವತ್ತು ನಾನು ನಿಮಗೆ OnePlus Nord C3 Lite 5Gದು ಮೊಬೈಲ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಇದು ಹಸ್ಬೆಂಡಿಗೆ ಅಂತ ಪರ್ಚೇಸ್ ಮಾಡಿದ್ದು, ಬಟ್ ಅವರು ನನಗೆ ಗಿಫ್ಟ್ ಆ್ಯನಿವರ್ಸರಿ ಹತ್ರ ಬಂತು ಅಂತ ನನಗೆ ಗಿಫ್ಟ್ ಥರ ಕೊಟ್ಟಿದ್ರು. ಇವಾಗ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಇದು ಅಮೆಝಾನಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಇದು ಶಾಪ್ ಪ್ರೈಸ್ ಬಂದು 22,000, ಬಟ್ ನಮ್ಗೆ ಆನ್ಲೈನಲ್ಲಿ 21,000ಗೆ ಸಿಕ್ತು. ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರೋದ್ರಿಂದ 10% ಡಿಸ್ಕೌಂಟು ಸಿಕ್ತು. ಅಂದರೆ ಮತ್ತೆ 1,000 ರುಪೀಸ್ ನಮಗೆ ಲೆಸ್ ಆಯಿತು. ನೋಡ್ತಿದ್ದೀರಾ ಅನಿಸುತ್ತೆ ಅನ್ಬಾಕ್ಸಿಂಗ್ ವಿಡಿಯೋ. ಇದರಲ್ಲೆಲ್ಲ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಲೂ ನಿಮ್ಗೆ ಹೇಳ್ತೀನಿ. ಅಂದರೆ ಒಂದು ಮೊಬೈಲ್ ಫೋನ್ ಕೊಟ್ಟಿದ್ದಾರೆ, ಮತ್ತು ಒಂದು ಪವರ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಮತ್ತು C ಕೇಬಲ್ ಕೊಟ್ಟಿದ್ದಾರೆ, ಮತ್ತು ಕ್ವಿಕ್ ಗೈಡ್ ಕೊಟ್ಟಿದ್ದಾರೆ, ಮತ್ತು ಒಂದು ವೆಲ್ಕಮ್ ಲೆಟರ್ ಕೊಟ್ಟಿದ್ದಾರೆ, ಮತ್ತು ಬ್ಯಾಕ್ ಕೇಸ್ ಅಂದರೆ ಸೇಫ್ಟಿ ಗಾರ್ಡ್ ಕೊಟ್ಟಿದ್ದಾರೆ, ಮತ್ತು OnePlusದು ಸ್ಟಿಕ್ಕರ್ದು ಇದನ್ನು ಕೊಟ್ಟಿದ್ದಾರೆ, ಮತ್ತು ಸಿಮ್ ಟ್ರೇ ರಿಜೆಕ್ಟರ್ ಅಂದರೆ ಸಿಮ್ದು ಹಾಕೋದು ಹಿಂಗೆ ಪಿನ್ ಥರ ಇರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ, ಮತ್ತು ಒಂದು ರೆಡ್ ಕೇಬಲ್ ಕೊಟ್ಟಿದ್ದಾರೆ, ಮತ್ತು ಕ್ಲಬ್ ಮೆಂಬರ್ಶಿಪ್ ಕಾರ್ಡ್ ಕೊಟ್ಟಿದ್ದಾರೆ. ಅದು ಎದಕ್ಕೆ ಅಂತ ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡಿ, ಓಪನ್ ಮಾಡಿದ ತಕ್ಷಣ OnePlus ಅಂತ ಅದರಲ್ಲಿ ವೆಲ್ಕಮ್ ಕಾರ್ಡ್ ಇದೆ, ಮತ್ತು ಇದರಲ್ಲಿ ಫೋನ್ ಇದೆ. ಕೊನೆಗೂ ನಮ್ಮ ಮನೆಯವರವರ ಆಸೆ ಇದಾಯಿತು. ಅವರು ಸುಮಾರು ದಿನದಿಂದ OnePlus ಒಂದೊಂದೇ ನಿಜ ಅವರ ಡ್ರೀಮ್ಗಳು ಟ್ರೂ ಆಗ್ತಾನೆ ಬರ್ತಿದೆ ಅಂತ ಹೇಳ್ಬೋದು. ಒಂದೊಂದೇ ಟ್ರೂ ಮಾಡ್ಕೊತಿದ್ದಾರೆ. ಫೈನಲಿ OnePlus ರಿವೀಲ್ ಆಯಿತು. ಇದು ಬಂದು ಪ್ಯಾರೆಟ್ ಗ್ರೀನ್ ಕಲರ್ ಆಗಿದೆ, ಮೀನ್ಸ್ ಲೈಟ್ ಗ್ರೀನ್ ಬರುತ್ತಲ್ಲ ಆ ಥರ ಇದೆ. ಇದೇ ಇನ್ಬಿಲ್ಟಲ್ಲಿ 128 GB ಇನ್ಬಿಲ್ಟಲ್ಲಿ 18,000 ರೂಪಾಯಿಗೂ ಸಿಗುತ್ತೆ. 18,000ವರೆನೋ. ಬಟ್ ನನಗೆ ಇನ್ಬಿಲ್ಟ್ ಜಾಸ್ತಿ ಬೇಕಿತ್ತು, ಯಾಕಂದರೆ ನನಗೆ ಸ್ಟೋರೇಜ್ ಜಾಸ್ತಿ ಬೇಕಿತ್ತು. ಮತ್ತು ನಾನು SD ಕಾರ್ಡು ಮೆಮೊರಿ ಕಾರ್ಡ್ಗೆ ಆಪ್ಷನ್ ಹೋಗೋದು ನಂಗೆ ಇಷ್ಟ ಇರಲಿಲ್ಲ. ಇದು ನೋಡಿ, ಸಿಮ್ ಓಪನ್ ಮಾಡಿ ಸಿಮ್ ಹಾಕ್ತಾರಲ್ಲ ಅದ್ರ ಟೂಲ್, ಮತ್ತು ರೆಡ್ ಕೇಬಲ್ ಕ್ಲಬ್ ಮೆಂಬರ್ಶಿಪ್ ಕಾರ್ಡ್ ಕೊಟ್ಟಿದ್ದಾರೆ. ಇದನ್ನೇನು ಅಂತ ಗೊತ್ತಿಲ್ಲ. ಸ್ಕ್ಯಾನ್ ಟು ಕ್ಲೈಮ್ ಯುವರ್ ವೆಲ್ಕಮ್ ಬೆನಿಫಿಟ್ಸ್ ಅಂತ ಕೊಟ್ಟಿದ್ದಾರೆ. ನಾನು ಅದನ್ನಿನ್ನೂ ಹೇಗೆ ಯೂಸ್ ಆಗುತ್ತೆ ಅಂತ ಚೆಕ್ ಮಾಡಿಲ್ಲ. ಇದು 8 GB ರ್ಯಾಮು ಮತ್ತು 256 GB ಇನ್ಬಿಲ್ಟ್ ಇದೆ. ಅದಕ್ಕೋಸ್ಕರನೇ ನಾನು ಇದನ್ನು ಬೈ ಮಾಡಿದ್ದು. ಹಸ್ಬೆಂಡು ಫೋನ್ ಆನ್ ಮಾಡ್ತಿದ್ದಾರೆ. ಮೊಬೈಲ್ ಬಾಕ್ಸ್ನ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗ್ಬಿಡಿ, ಯಾಕಂದರೆ ನಿಮ್ಮ ಫೋನ್ ಏನಾದರೂ ಕಳ್ತನ ಆದರೆ ಇದರಲ್ಲಿ IMEI 1 ಮತ್ತು IMEI 2 ನಂಬರ್ ಬೇಕಾಗುತ್ತೆ. ಬಾಕ್ಸ್ ಹಾಗೆ ಇಟ್ಟಿರಿ. ಈಗ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಒಂದು ಅಡಾಪ್ಟರು ಮತ್ತು ರೆಡ್ ಕೇಬಲ್ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಫ್ಯೂಚರ್ಸ್ ಏನಂದರೆ ಫಾಸ್ಟ್ ಚಾರ್ಜರ್ ಇದೆ. ಅಂದರೆ 35 ಮಿನಿಟ್ಸ್ಗೆ 100% ಆಗಿಬಿಡುತ್ತೆ. ಮೊಬೈಲಲ್ಲಿ ಏನೇನು ಕೇಳ್ತಿದ್ದಾರೆ ಅದನ್ನು ಎಲ್ಲನೂ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದಾರೆ. ನೋಡಿ, ಇದು ಒಂದು ಅಡಾಪ್ಟರು, ಇದು ಒಂದು ರೆಡ್ ಕೇಬಲ್ಲು, ಮತ್ತು ಇನ್ನೊಂದು OnePlus ಚಾರ್ಜರು ಯಾವುದೇ ಮೊಬೈಲ್ಗಾಗಲ್ಲ. C ಪಿನ್ ವಿವೋಗಾಗಲ್ಲ, ಇಲ್ಲ ಸ್ಯಾಮ್ಸಂಗ್ ಆಗಲ್ಲ. ಇದು OnePlus ಮಾತ್ರ ಆಗುತ್ತೆ, ಬೇರೆ ಮೊಬೈಲಿಗೆ ಯೂಸ್ ಮಾಡೋದಕ್ಕಾಗಲ್ಲ. ಈಗ ಹೇಗಿನ್ನೇನು ಅಲೋವೆನ್ಸ್ ಕೊಡ್ತಿದ್ದಾರೆ ಅದನ್ನೆಲ್ಲ ಸೆಟಪ್ ಮಾಡ್ತಾ ಹೋಗ್ತಿದ್ದೀವಿ. ಫಸ್ಟು ಎಲೋ ಕೇಳುತ್ತೆ, ಆಮೇಲೆ ಲ್ಯಾಂಗ್ವೇಜ್ ಕೇಳುತ್ತೆ, ಆಮೇಲೆ ರಿಲಿಜನ್ ಕೇಳುತ್ತೆ, ಅಂದರೆ ನೀವು ಯಾವ ಕಂಟ್ರಿ ಅಂತ, ಮತ್ತು ಲೀಗಲ್ ಇನ್ಫಾರ್ಮೇಷನ್ ಕೇಳುತ್ತೆ. ಏನು ಕ್ಲಿಕ್ ಮಾಡೋದಿದ್ರೆ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಮೇ ಬಿ ಸ್ಕಿಪ್ ಕೊಡ್ಬೋದು ಅಂತ ಅಂದ್ಕೊತೀನಿ. ಕೊಟ್ಟಮೇಲೆ ಕನೆಕ್ಟ್ ಟು ಬಿ ಎ ಮೊಬೈಲ್ ನೆಟ್ವರ್ಕ್ ಕೇಳ್ತಿದೆ, ಅಂದರೆ ಸಿಮ್ ಹಾಕಬೇಕು ಅಂತ. ನಾನು ಸಿಮ್ ಹಾಕಿ ಆನ್ ಮಾಡಬೇಕಿತ್ತು, ಬಟ್ ನಾನು ಸಿಮ್ ಹಾಕೇ ಇರಲಿಲ್ಲ. ಆಮೇಲೆ ಸಿಮ್ ಹಾಕಿ ಚೆಕ್ ಮಾಡ್ಕೊತಿದ್ದೀನಿ. ನ್ಯಾವಿಗೇಷನ್ ಕೂಡ ತೋರಿಸ್ತಿದೆ. ಏನೇನು ಪ್ರೊಸೀಜರ್ ಇದೆಯೋ ಅದನ್ನು ಫಿಲ್ ಮಾಡಾಯಿತು. ಕೊನೆಗೆ ನೆಕ್ಸ್ಟ್ ಕೊಟ್ಟರೆ ಗೆಟ್ ಸ್ಟಾರ್ಟೆಡ್ ಬರುತ್ತೆ. ಗೆಟ್ ಸ್ಟಾರ್ಟೆಡ್ ಕೊಟ್ಟರೆ ಮೊಬೈಲ್ದು ಓಮ್ ಪೇಜ್ ರಿವೀಲ್ ಆಗುತ್ತೆ. ಇಷ್ಟಿಗೆ ಮೊಬೈಲ್ ಸೆಟಪ್ ಆಯಿತು ಅಂತ ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅನ್ಬಾಕ್ಸಿಂಗ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಫೋನ್ ಬಗ್ಗೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.